ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬಂದ್ಬಿಟ್ಟು ಸ್ಯಾಟರ್ಡೆ ವ್ಲಾಗ್ ಆಗಿದೆ. ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ ಹಾಗೆ ಸ್ಯಾಟರ್ಡೆ ಮಾರ್ನಿಂಗು ತೇರನ್ನ ಎಳಿತಾರೆ ಅಂತ ಹೇಳಿದ್ದೆ. ಸೊ ಆಲ್ರೆಡಿ ತೇರು ಕಬ್ಬಾಳಮ್ಮ ಮತ್ತು ಅಣ್ಣಮ್ಮಂಗೆ ಏನು ತೇರು ರೆಡಿ ಮಾಡಿದ್ರು ಆಲ್ರೆಡಿ ರೆಡಿ ಆಗಿದೆ. ಆಲ್ರೆಡಿ ಟೈಮು 12:30 ಆಗಿದೆ. ಸೊ ಇವಾಗ ತೇರನ್ನ ಎಳಿತಾ ಇದ್ದಾರೆ. ಇದು ಕಬ್ಬಾಳಮ್ಮನ ತೇರು ಆಲ್ರೆಡಿ ಎಳಿತಾಯಿದ್ರು ನಾವು ಹೋಗೋಷ್ಟರಲ್ಲಿ. ತುಂಬ ಜನಗಳು ತುಂಬಿಕೊಂಡಿದ್ರು. ಅರ್ಧ ಮಧ್ಯದಲ್ಲಿ ಎಳೆದು ನಿಲ್ಲಿಸಿದ್ರು. ಸೊ ಹಾಗೆ ನಾವು ಅಲ್ಲಿ ಮಿಡಲಲ್ಲೇನು ಹೋಗಲಿಲ್ಲ. ನೋಡಿ ಎಳಿತಾ ಇದ್ದಾರೆ ಕಬ್ಬಾಳಮ್ಮನ ತೇರು. ಅದು ಎಳೆದು ನಿಲ್ಲಿಸಿದ್ರು. ನೆಕ್ಸ್ಟು ಅಣ್ಣಮ್ಮ ತೇರನ್ನ ಎಳೆಯೋದಕ್ಕೆ ರೆಡಿ ಮಾಡ್ಕೊತಾ ಇದ್ರು. ತುಂಬ ಜನಗಳಿದ್ರು. ಮಧ್ಯದಲ್ಲಿ ನಾವು ಮಿಡಲಲ್ಲಿ ಹೋಗಿ ಕಷ್ಟ ಆಗುತ್ತೆ, ಮಕ್ಕಳೆಲ್ಲ ಹೋಗೋಕ್ಕಾಗಲ್ಲ ಅಂತ ಸ್ವಲ್ಪ ಲಾಂಗ್ ಡಿಸ್ಟೆನ್ಸಲ್ಲೇ ನಿಂತ್ಕೊಂಡು ತಾಯಿನ ತೇರನ್ನ ಎಳಿತಿದ್ರಲ್ವ. ಸೊ ಅದನ್ನು ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ಅಲಂಕಾರ ತಾಯಿಗೆ ತುಂಬ ಚೆನ್ನಾಗಿ ಮಾಡಿದರು. ಅಲ್ಲಿನ ಏನು ಬಳಗ ಇರ್ತಾರೆ, ಅವರೊಂದು ಸಂಘ ಮಾಡ್ಕೊಂಡಿರ್ತಾರಲ್ಲ, ಅವರೆಲ್ಲ ಮೈಕ್ ಮೂಲಕ ಯಾವ ರೀತಿ ಎಳಿಬೇಕು, ಯಾವ ಥರ ಮೂಮೆಂಟ್ ಮಾಡಬೇಕು ಅನ್ನೋದು ಮೈಕ್ ಮೂಲಕ ಹೇಳ್ತಾಯಿದ್ರು. ಆಲ್ರೆಡಿ 12:30 ಆಗಿತ್ತು, ಕರೆಂಟ್ ಇರಲಿಲ್ಲ. ಸೊ ಇಲ್ಲಿ ಕೇಬಲ್ ವರ್ಕಿಂಗು ಮತ್ತು ಲೈಟ್ಗಳೆಲ್ಲ ಇರಲಿಲ್ಲ. ಸೊ ಅದರಿಂದ ಲೈನೆಲ್ಲ ಇದಾಗಬಾರ್ದು ಅಂತ ಕರೆಂಟ್ ತೆಗೆದಿದ್ರು. ಸೊ ತುಂಬ ಜನ ಇದ್ದರು. ಇಲ್ಲಿಂದ ಒಂದು ವೀಡಿಯೋ ಮಾಡ್ಕೊತಾ ಇದ್ದೆ. ಹಾಗೆ ಇದಕ್ಕೆ ಹೆಚ್ಚೋದಕ್ಕೆ ಅಂತ ಬಾಳೆಹಣ್ಣೆಲ್ಲ ರೆಡಿ ಮಾಡ್ಕೊಂಡಿದ್ರು. ಸೊ ನಾವು ಇಲ್ಲಿಂದ ಮನೆಗೆ ಹೋಗಿ ಸ್ವಲ್ಪ ಅಡುಗೆ ಪ್ರಿಪ್ರೇಷನ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀವಿ. ನಾರ್ಮಲಾಗಿ ಕ್ವಿಕ್ಕಾಗಿ ಆಗೋದು ಅಂದರೆ ಬೇಳೆ ಸಾರು. ಹಬ್ಬದ ಸ್ಪೆಷಲು ಅಂತ ಬೇಳೆ ಸಾರು ಬೇಗ ಆಗುತ್ತೆ. ಸೊ ಅದನ್ನು ಒಂದು ಮಾಡಿಬಿಡೋಣ ಅಂದ್ಕೊಂಡು ಬೇಳೆ ಬೇಯಕ್ಕೆ ಬೇಳೆಗೆ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಕರಿಬೇವೆಲ್ಲ ಹಾಕಿ ಒಂದು 2ರಿಂದ 3 ವಿಷಲ್ ಹಾಕುವಷ್ಟು ಕೂಗಿಸ್ಕೊಂಬಿಟ್ರೆ ನಮಗೆ ಅದು ಎಲ್ಲ ನೀಟಾಗಿ ಹದವಾಗಿ ಬೇಳೆ ಜೊತೆ ಹೊಂದ್ಕೊಂಡಿರುತ್ತೆ. ಸೊ ಇದಾದಮೇಲೆ ಒಗ್ಗರಣೆ ಮಾಡ್ಕೊಂಬಿಡೋಣ. ಒಗ್ಗರಣೆಗೆ ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಟೊಮೊಟೊ ಎಲ್ಲ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ನಾನೇನು ಫುಲ್ಲು ಡೀಟೇಲಾಗಿ ವೀಡಿಯೋ ಏನು ಮಾಡಿಲ್ಲ. ಸಿಂಪಲ್ಲಾಗಿ ಏನಿದೆ ಅದು ಸ್ವಲ್ಪ ಲೈಟಾಗಿ ವೀಡಿಯೋ ಮಾಡಿದ್ದೀನಿ. ಒಗ್ಗರಣೆ ನಾರ್ಮಲಾಗೆಲ್ಲ ಮಾಡಿಕೊಂಡು ಇದಕ್ಕೇ ಖಾರ ಮತ್ತು ಹುಳಿ ಎರಡನ್ನೂ ನಾವು ಬೇಳೆ ಸಾರು ಪುಡಿ ಏನು ಮಾಡ್ಕೊಂಡಿರ್ತೀವಲ್ಲ, ಸೊ ಅದನ್ನೇ 2 to 3 ಸ್ಪೂನಷ್ಟು ಹಾಕಿ ಎಲ್ಲ ಕುದಿಸ್ಕೊತಾ ಇದ್ವಿ. ಬೇಳೆ ಬೆಂದಿರುತ್ತಲ್ಲ ಅದನ್ನ ನೋಡಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಮನೇಲಿ ನಾರ್ಮಲಾಗಿ ನಾವೇ ಇದ್ದಿದ್ದು, ನಮ್ಮ ತಂಗಿ ಮತ್ತು ಫ್ಯಾಮಿಲಿಗಳು ಇಷ್ಟೇ ಜನ. ಸೊ ಇದೆಲ್ಲ ಆದಮೇಲೆ ಒಂದು ಸ್ವಲ್ಪ ಲೈಟಾಗಿ ಬೇಳೆ ಸಾರು ಮಾಡ್ಕೊಂಡ್ವಿ. ಈ ಜೊತೆಗೆ ಏನಾರ ಬೇರೆ ಮಾಡಬೇಕು ಅಂತ ಯೋಚನೆ ಮಾಡ್ಕೊಳ್ತಿದ್ವಿ. ಸೊ ಇದು ನಾರ್ಮಲಾಗಿ ಆಬ್ವಿಯಸ್ಲಿ ಒಂದು ಒಬ್ಬಟ್ಟು ಒಂದು ಇದ್ದೇ ಇರುತ್ತೆ ಯಾವುದೇ ನಮ್ಮ ಹಬ್ಬಗಳಲ್ಲಿ. ಸೊ ಸ್ವಲ್ಪ ಬೇಳೆ ಸಾರು ಆಗ್ತಿದೆ, ರೆಡಿ ಆಗ್ತಾಯಿತ್ತು. ಇದು ಮಳ್ಳಕ್ಕೆ ಶುರುವಾದರೆ ಬೇಳೆ ಸಾರು ಆದಂಗೆ ಒಬ್ಬೊಬ್ಬರು ಕಾಯಿ ರುಬ್ಬಾಕ್ತಾರೆ, ಒಬ್ಬೊಬ್ಬರು ಕಾಯಿ ಹಾಗೆ ಉದುರಿಸ್ಕೊಳ್ತಾರೆ. ಸೊ ನಮ್ಮಮ್ಮ ಇಲ್ಲಿ ಕಾಯಿನ ಸ್ವಲ್ಪ ಟೇಸ್ಟು ಎನ್ಹಾನ್ಸ್ ಮಾಡೋದಕ್ಕೋಸ್ಕರ ಕಾಯಿನ ಹಾಕ್ತಾರೆ. ಸೊ ಫೈನಲಿ ಬೇಳೆ ಸಾರು ರೆಡಿ ಆಯಿತು. ನೆಕ್ಸ್ಟು ಒಬ್ಬಟ್ಟು ಪ್ರಿಪ್ರೇಷನ್ಗೆ ಮಾರ್ನಿಂಗೇ ಸ್ವಲ್ಪ ಒಬ್ಬಟ್ಟು ಹೂರ್ಣ ಎಲ್ಲ ಮಾಡಿಟ್ಟಿದ್ರು. ಸೊ ಅದ್ರದ್ದೇನು ವೀಡಿಯೋ ನಾನು ಮಾಡ್ಕೊಂಡಿಲ್ಲ. ನೆಕ್ಸ್ಟು ಕಾಯಿ ಒಬ್ಬಟ್ಟು ಮಾಡ್ತಾರೆ, ಬೇಳೆ ಒಬ್ಬಟ್ಟು ಮಾಡ್ತಾರೆ. ನಾವು ಸ್ವಲ್ಪ ಒಬ್ಬಟ್ಟನ್ನ ತವಾದಲ್ಲೇನು ಮಾಡೋಕ್ಕೆ ಹೋಗಲ್ಲ, ಜನ ಜಾಸ್ತಿ ಇರ್ತಾರಲ್ವ. ಸೊ ತವಾದಲ್ಲಿ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಾವು ಒಬ್ಬಟ್ಟು ಮಾಡೋದಕ್ಕೆ ಅಂತಲೇ ಇದನ್ನೇ ಇಟ್ಕೊಂಡ್ಬಿಟ್ಟಿದ್ದೀವಿ. ಚಪಾತಿ ಕೂಡ ದೋಸೆ ಕೂಡ ಮಾಡ್ಕೋಬೋದು, ಬಟ್ ಇದಕ್ಕೆ ಬೇಗ ಆಗುತ್ತೆ ಅದಕ್ಕೋಸ್ಕರ ಇದರಲ್ಲೇ ಟ್ರೈ ಮಾಡಿಬಿಡ್ತೀನಿ. ನಾನಿದ್ರೆ ಒಬ್ಬಟ್ಟು ಬೇಯಿಸೋದಕ್ಕೆ ನಮ್ಮ ಅಮ್ಮಂಗೆ ಸ್ವಲ್ಪ ಕಷ್ಟ ಆಗೋಲ್ಲ. ಒಬ್ಬಟ್ಟು ನನಗೆ ಕೊಟ್ಬಿಡ್ತಾರೆ ಬೇಯಿಸೋದಕ್ಕೆ ಸ್ವಲ್ಪ. ಸೊ ಅದರಿಂದ ಒಂದು 1/2 ಒಳಗಡೆ ಒಂದು 25ರಿಂದ 30 ಒಬ್ಬಟ್ಟು ಬೇಗ ಬೇಯಿಸ್ಬಿಡ್ಬೋದು. ಹೂರ್ಣ ರೆಡಿ ಮಾಡಿಕೊಂಡು ಅದಕ್ಕೆ ಚಪಾತಿದು ಏನು ನಾವು ಮೈದಾ ಮತ್ತು ರವೆ ಹಾಕ್ಕೊಂಡಿರ್ತೀವಲ್ಲ ಅದ್ರ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ಎತ್ತಿಕ್ಕೊಂಬಿಟ್ಟಿದ್ರೆ ಬೇಗ ಆಗೋಗುತ್ತೆ. ಅದು ಕಾಯೋವರೆಗೂ ಅಷ್ಟೇ. ಕಾದ್ಮೇಲೆ ನಿಮಗೆ ವಿತಿನ್ 30 ಮಿನಿಟ್ಸಲ್ಲಿ ನೀವು ಒಂದು 20 to 30 ಒಬ್ಬಟ್ಟನ್ನ ಬೇಗ ಬೇಯಿಸ್ಕೋಬೋದು. ಇದಕ್ಕೆ ಸ್ವಲ್ಪ ಎಣ್ಣೆನೂ ಕಡಿಮೆ ತೊಗೊಳುತ್ತೆ. ಬೇಕಿದ್ದರೆ ತುಪ್ಪ ಹಾಕ್ಕೊಂಡು ನೀವು ಬೇಯಿಸ್ಕೋಬೋದು, ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಒಬ್ಬಟ್ಟೆಲ್ಲ ಬೇಯಿಸಾದ್ಮೇಲೆ ಊಟ ಟೈಮ್ ಆಯಿತು. ಆಲ್ಮೋಸ್ಟ್ 2:30 ಆಗಿದೆ. ನಾರ್ಮಲಾಗಿ ರೈಸು, ಹೆಸ್ರು ಕಾಳು ಮತ್ತು ಹೆಸ್ರು ಕಾಳು ಉಸ್ಲಿ ಮತ್ತು ಸೌತೆಕಾಯಿ ಇದೆಲ್ಲ ಮಾಡ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡ್ವಿ. ಸೊ ಜಾತ್ರೆಗೆ ಹೊರಡೋಣ ಅಂದ್ಕೊಂಡು ನಾವು ಆಲ್ಮೋಸ್ಟ್ ಜಾತ್ರೆಗೆ ಹೊರಟಾಗ 10:30 ಆಗಿತ್ತು. ಏಕೆಂದರೆ ಊಟ ಎಲ್ಲ ಮುಗಿಸ್ಕೊಂಡು ಹೊರಡೋದು ನಾವು ಹೋಗೋದಕ್ಕೆ. ಏಕೆಂದರೆ ಎಲ್ಲ ರೋಡಲ್ಲಿರುವಂತಹ ದೇವರುಗಳಿಗೆ
ಒಬ್ಬೊಂದು ರೋಡಲ್ಲಿ ಒಂದೊಂದು ದೇವ್ರನ್ನ ಅವರು ಅಲಂಕಾರ ಮಾಡಿ ಬ ರೋಡಿಗೆ ಸಾಲಾಗಿ ತಂದು ನಿಲ್ಲಿಸಿರ್ತಾರೆ. ಸೊ ಪಲ್ಲಕ್ಕಿಗಳನ್ನೆಲ್ಲ ರೆಡಿ ಮಾಡಿರ್ತಾರೆ. ಸೊ ಅದು ನೋಡೋದಕ್ಕೆ ಲೈಟಿಂಗು, ಹೂವಿನ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅದು ಖುಷಿಗೋಸ್ಕರ ಅದನ್ನು ನೋಡಬೇಕು ಅಂತಲೇ ನಾವು ಜಾತ್ರೆಗೆ ಅರ್ಲಿ ಹೋಗೋದೇ ಇಲ್ಲ. 7:30ಗೆಲ್ಲ ಹೋಗ್ತಾರೆ ಒಬ್ಬೊಬ್ಬರು. ತುಂಬ ರಶ್ ಇರುತ್ತೆ, ನಿಲ್ಲೋದಕ್ಕೂ ಜಾಗ ಇರೋದಿಲ್ಲ. ಸೊ ನಾವೇನು ಮಾಡ್ತೀವಿ ಅಂದರೆ 10:30, 11 ಆದಮೇಲೆ ಹೋಗ್ತೀವಿ. ಅಲ್ಲಿರೋ ಎಲ್ಲ ಪಲ್ಲಕ್ಕಿಗಳನ್ನೆಲ್ಲ ನೋಡಿಕೊಂಡು, ಜೊತೆಗೆ 12:30, 1 ಆಗೋದಕ್ಕೆ ಹೂವಿನ ಕರಗ, ಮಲ್ಲಿಗೆ ಕರಗ ಬರುತ್ತಲ್ಲ ನಾರ್ಮಲಿ, ಅದು ಆ ಟೈಮಲ್ಲೇ ಬರೋದು. ಸೊ ಅದನ್ನು ನೋಡೋದಕ್ಕೋಸ್ಕರ ಅದೇ ಟೈಮ್ಗೆ ಯಾವಾಗಲೂ ಪ್ರತಿ ವರ್ಷ ಹೋಗ್ತೀವಿ. ಇದೆಲ್ಲ ದೇವ್ರುಗಳ ಅಲಂಕಾರ ಮಾಡಿ ಪಲ್ಲಕ್ಕಿಗಳ ಮೂಲಕ, ತೇರುಗಳ ಮೂಲಕ ಎಲ್ಲ ತಂದು ಇಲ್ಲಿ ಒಂದು ರೋಡಲ್ಲಿ ಒಂದು ಭಾಗದಲ್ಲೆಲ್ಲ ನಿಲ್ಲಿಸಿದ್ರು. ಸೊ ಅದೆಲ್ಲ ಒಂದು ವೀಡಿಯೋ ಮಾಡ್ಕೊತಾ ಇದ್ದೀನಿ. ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಜನಗಳು ಜಾಸ್ತಿ ಇದ್ದರು. ಆಲ್ರೆಡಿ 12:30, 1 ಆಗಿದ್ರು ಕೂಡ ಸುಮಾರು ಜನಗಳಿದ್ದರು. ಅಲ್ಲಿಂದ ನಾವು ಫರ್ಲಾ 1 ಕಿಲೋಮೀಟರಷ್ಟು ದೂರ ಇದೆ ಮನೆಯಿಂದನೂ ಇಲ್ಲಿಗೆ ಬರೋದಕ್ಕೆ. ಆ ಜಾತ್ರೆಯಲ್ಲಿ, ಆ ನುಗ್ಗಾಟದಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಆ ಟೈಮಲ್ಲಿ ಬರೋದಕ್ಕೆ ಇಲ್ಲಿ ಸುಮಾರು 2 ಅವರ್ ಮೇಲಾಗೋಯಿತು. ನಾವು 10:30ಗೆ ಹೊರಟಿದ್ದು, ಇಲ್ಲಿ ಬರೋದಕ್ಕೆ 12:30 ಆಗಿತ್ತು. ಸೊ ನಾವು ಅಂದ್ಕೊಂಡಂಗೆ ಪಲ್ಲಕ್ಕಿಗಳೆಲ್ಲ ರೆಡಿ ಇತ್ತು. ಸೊ ಎಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನೋಡಿ, ಅದರದ್ದು ವಿಡಿಯೋ ಈ ಥರ ಇದೆ. ವಿಡಿಯೋ ತುಂಬ ಚೆನ್ನಾಗಿದೆ ಅಂತ ನನಗನ್ನಿಸ್ತೆ. ನಿಮಗೆ ಅನ್ನಿಸ್ತಾ ಇದೆ? ನಮಗೆ ವಿಡಿಯೋ ಚೆನ್ನಾಗಿ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ಏನಾರು ಕಮೆಂಟ್ಸ್ ಇದ್ದರೆ ಕಮೆಂಟ್ಸ್ ಕೊಡಿ. ನಮ್ಮ ವೀಡಿಯೋಸ್ಗಳನ್ನ ಹೀಗೆ ನೋಡ್ತಾ ಇರಿ. ಯಾರು ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಾಗೋ ಅಷ್ಟರಲ್ಲಿ ಹಸಿ ಕರಗ ಕುಣಿಯೋದಕ್ಕೆ ಆಲ್ರೆಡಿ ಬಂದಿದ್ದರು. ಅದು ರೋಡ್ ಮಧ್ಯದಲ್ಲೇ ಒಂದು ಸ್ಟೇಜ್ ಹಾಕಿದ್ದಾರೆ ಅದನ್ನು ಕುಣಿಯೋದಕ್ಕೆ. ಸೊ ಎಲ್ಲರೂ ಎಷ್ಟೋ ಜನ ಭಕ್ತಾದಿಗಳು ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು. ಸೊ ನಾವು ಸಹ ಅವ್ರು ಬರಲಿ ಅಂತಲೇ ವೆಯ್ಟ್ ಮಾಡ್ತಾ ಸುಮಾರು ಒಂದು 1/4 ಗಂಟೆ ವೆಯ್ಟ್ ಮಾಡ್ತಾಯಿದ್ವಿ. ಓಕೆ, ಫೈನಲಿ ಅವ್ರು ಬಂದರು. ಅವ್ರು ಸುಮಾರು ಒಂದು ಅರ್ಧ ಗಂಟೆಯಷ್ಟು ಇಲ್ಲಿ ಅವರು ಪ್ರದರ್ಶನವನ್ನು ಕೊಟ್ಟರು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಎಷ್ಟು ಚೆನ್ನಾಗಿತ್ತು ಅಂದರೆ, ನಾನು ಇಷ್ಟು ಹತ್ರದಿಂದ ಯಾವತ್ತೂ ಹಸಿ ಕರಗ ಕುಣಿಯೋದನ್ನ ನೋಡೇ ಇರಲಿಲ್ಲ. ನನಗಂತೂ ತುಂಬ ಖುಷಿಯಾಯಿತು. ನಿಮಗೆ ಹೇಗೆ ಅನ್ನಿಸ್ತು? ಈ ವಿಡಿಯೋದಲ್ಲಿ ನೋಡಿ ಕರಗ ಯಾವ್ಯಾವ ರೀತಿ ಅವರು ಆ ತಾಯಿನ ತಲೆ ಮೇಲೆ ಹೊತ್ಕೊಂಡು ಯಾವ ರೀತಿ ಕುಣಿದ್ರು ಅನ್ನೋದನ್ನ